ಎಲ್ರಿಗೂ ನಮಸ್ಕಾರ. ಪ್ರಯಾಗ್ರಾಜದ ಪಾರ್ಕಿಂಗಿಗೆ ನಾವು ಬಂದು ತಲುಪಿದ್ದೀವಿ. ಇಲ್ಲಿಂದ ನಡೆಯೋಕೆ ಒಂದು 5-6 ಕಿಲೋಮೀಟರ್ ಇದೆ. ಸೊ ನಾವೆಲ್ಲ ರೆಡಿಯಾಗಿದ್ದೀವಿ. ಬ್ಯಾಗ್ ಪ್ಯಾಕ್ ಹಾಕೊಂಡು ಎಷ್ಟು ಬೇಕಷ್ಟೇ ಬಟ್ಟೆ ಎಲ್ಲ ಇಟ್ಕೊಂಡಿದ್ದೀವಿ. ಯಾರಾದರೂ ಬರೋರಿದ್ರೆ ಕಡಿಮೆ ಲಗೇಜ್ಗಳನ್ನ ದಯವಿಟ್ಟು ತೊಗೊಂಡು ಬನ್ನಿ. ಮಾಸ್ಕ್ ಹಾಕೊಳ್ಳೋದು ಮಾತ್ರ ಮರಿಬೇಡಿ, ತುಂಬ ಧೂಳಿದೆ. ಮತ್ತೆ ಸಿಗೋಣ. ಎಷ್ಟಾಗುತ್ತಷ್ಟು ಕವರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಹಿಂದೆ ನಿಂತಿದ್ದಾಳಲ್ಲ ನನ್ನ ಫ್ರೆಂಡ್, ಇನ್ನೂ ಇಬ್ಬರು ಇದ್ದಾರೆ. ಅಲ್ಲೆಲ್ಲ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ನಾವು ಹೊರಡ್ತೀವಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ. ನಿಮಗೂ ಮುಂದೆ ತೋರಿಸ್ತೀನಿ ನಾವು ಏನೇನು ಮಾಡ್ತೀವಿ ಅಂತ. ನಾವು ಬೆಳಗಿನ ಜಾವ 2:30ಗೆ ಪಾರ್ಕಿಂಗಿಗೆ ತಲುಪಿದ್ವಿ. ಪಾರ್ಕಿಂಗಿಂದ ನಮ್ಮ ಟೆಂಟ್ ಏರಿಯಾಗೆ ಬಂದ್ವಿ. ನಮ್ಮ ಟೆಂಟ್ ಏರಿಯಾಗೆ ಬರೋದಕ್ಕೆ ನಾವು ಅಲ್ಲಿ 2 ವೀಲರ್ಗಳ ಸಹಾಯದಿಂದ ಬಂದ್ವಿ. 2 ವೀಲರಲ್ಲಿ ನೀವು ಡ್ರಾಪ್ ತೊಗೋಬೋದು ಅಲ್ಲಿ. ಮತ್ತು ಅಲ್ಲಿಂದ ನಾವು ಈ ರಿಕ್ಷಾದಲ್ಲಿ ಕೂಡ ಬರ್ಬೋದು. ನಮಗೆ ಜಾಸ್ತಿ ದೂರ ಆಗಿಲ್ಲ. ಪಾರ್ಕಿಂಗಿಂದ ಒಂದು 5 ಕಿಲೋಮೀಟ್ರ್ ಇತ್ತು ನಮ್ಮ ಟೆಂಟಿಗೆ. ಅಲ್ಲಿಂದ ಬಂದ್ವಿ. ನೀವು ನೋಡ್ಬೋದು ಜನಗಳು ಎಲ್ಲೆಲ್ಲಿಂದನೂ ಬಂದಿದ್ದಾರೆ ತೀರ್ಥ ಸ್ನಾನಕ್ಕೆ ಮತ್ತು ಇಲ್ಲೇ ಮಲಗಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಬೆಳಗ್ಗೆ ರೀಚ್ ಆದ್ವಿ ನಾವು ಟೆಂಟ್ಗೆ. ನಾವು ಉಳಿದಿರ್ತಕ್ಕಂಥ ಟೆಂಟನ್ನು ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ಇವಾಗ ತ್ರಿವೇಣಿ ಸಂಗಮಕ್ಕೆ ಹೊರಟಿದ್ದೀವಿ ನಾವು. ಸ್ನಾನ ಮಾಡಿ ಪುಣ್ಯ ಸ್ನಾನ ಮಾಡೋಣ ಅಂಥೇಳಿ, ತೀರ್ಥ ಸ್ನಾನ ಅಂತ ಹೇಳ್ತಾರಲ್ವ ಅದನ್ನು. ಸೊ ಅಲ್ಲಿದ್ದು ಕೆಲವು ವೀಡಿಯೋಗಳನ್ನ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ. ನಾವು ಉಳ್ಕೊಂಡಿರ್ತಕ್ಕಂಥ ಟೆಂಟ್ ಹೌಸು ಇದೇ ಆರ್ಚ್ ಒಳಗಡೆ ಹೋಗಬೇಕು ವೀಕ್ಷಕರೇ. ಇದು ಬೃಂದಾವನ ಅಂದರೆ ಮಥುರಾ ಬೃಂದಾವನದವರ ಒಂದು ಟ್ರಸ್ಟಿಗೆ ಸೇರಿರ್ತಕ್ಕಂಥ ಒಂದು ಆಶ್ರಮದ ಟೆಂಟ್ಗಳಲ್ಲಿ ನಾವು ಉಳ್ಕೊಂಡಿದ್ದು. ನಮ್ಗೆ ಅಲಾಟ್ ಆಗಿದ್ದು ಟೆಂಟು ಇದರಲ್ಲೇ. ಈ ಆರ್ಚಿಂದ ಮುಂದೆ ಹೋಗಬೇಕು. ಈ ಕಡೆ ನೋಡ್ತಿರೋದ್ರಲ್ಲ ನೀವು, ಅಲ್ಲಿ ಸಂಗಮಕ್ಕೆ ಹೋಗುವಂಥ ದಾರಿ ಇದು. ಮುಂಚೆ ನಾಗಾ ಸಾಧುಗಳಾಗಿರ್ಬೋದು ಅಥವಾ ನಮ್ಮ ಅಖಾಡಗಳಾಗಿರ್ಬೋದು ಇರ್ತಕ್ಕಂಥ ಜಾಗ ಆಗಿತ್ತು. ಅವರೆಲ್ಲ ಹೋದ ನಂತರ ಉಳಿದಿರ್ತಕ್ಕಂಥ ಟೆಂಟ್ಗಳನ್ನ ರೆಂಟಿಗೆ ಬಿಟ್ಟಿದ್ರು. ಹಾಗಾಗಿ ನಮಗೆ ಇದರಲ್ಲಿ ರೆಂಟಿಗೆ ಸಿಕ್ತು. ತುಂಬ ಚೆನ್ನಾಗಿತ್ತು ಟೆಂಟ್ ನಮಗೆ. ಅಂದರೆ ಯಾವುದೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ. ನಾವು ಕೆಲವೊಂದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ನಮಗೇನು ಅಷ್ಟೊಂದು ತೊಂದರೆಗಳಾಗದಿತ್ತು ಇದ್ದರೂ ಕೂಡ ನಾವು ಇದರಲ್ಲಿ ಉಳ್ಕೊಂಡು ತೀರ್ಥ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇಲ್ಲೆಲ್ಲ ಖಾಲಿ ಮಾಡಿದ್ದಾರೆ ನೋಡಿ ಜಾಗ. ಇದೆಲ್ಲ ಟೆಂಟ್ಗಳಿದ್ದಿದ್ದು ಜಾಗ. ಇದನ್ನೆಲ್ಲ ಟೆಂಟ್ಗಳನ್ನೆಲ್ಲ ತೆಗೆದಿದ್ದಾರೆ. ಕೆಲವೊಂದು ಟೆಂಟ್ ಮಾತ್ರ ಇತ್ತು. ಆ ಟೆಂಟ್ಗಳಲ್ಲಿ ನಾವು ಒಬ್ಬರು ಉಳ್ಕೊಂಡಿದ್ವಿ ನೋಡಿ. ನಾವು ಇದ್ರೊಳಗಡೆ ಹೋಗಬೇಕು. ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ತುಂಬ ದೊಡ್ಡದಾಗೇನು ಇಲ್ಲ ಅಂತಂದ್ರೂ ಚೆನ್ನಾಗಿತ್ತು ವೀಕ್ಷಕರೇ. ಟೆಂಟು ರೂಮು ಯಾವುದೂ ಸಿಗ್ತಾ ಇರಲಿಲ್ಲ ನಮಗೆ. ತುಂಬ ಕಷ್ಟದಲ್ಲಿ ಇದು ಬುಕ್ಕಿಂಗ್ ಆಗಿದ್ದು. ನಮ್ಮ ಸ್ನೇಹಿತರೊಬ್ಬರು ತುಂಬ ಸಾಹಸ ಪಟ್ಟೆ ಇದೊಂದು ಟೆಂಟ್ನ ಬುಕ್ ಮಾಡಿದ್ದು ಅಂತ ಹೇಳ್ಬೋದು. ಅವರ ಒಂದು ಹೆಲ್ಪಿಂದ ನಮಗೆ ಇದು ಸಿಕ್ಕಿದ್ದು ಅಂತ ಹೇಳ್ಬೋದು. ಟೆಂಟು ಒಳಗಡೆ ತೋರಿಸ್ತೀವಿ ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು. ಈ ವಿಡಿಯೋ ಮಾಡಿರೋದು ಆ್ಯಕ್ಚುಲಿ ನನ್ನ ಫ್ರೆಂಡ್, ನಾನು ಮಾಡಿದ್ದಲ್ಲ. ನನ್ನ ಫ್ರೆಂಡ್ ನನ್ನ ಕೆಲಸ ಮಾಡಿದ್ದಾಳೆ. ಥ್ಯಾಂಕ್ ಯು ಲಕ್ಷ್ಮಿ. ನೋಡಿ ಇದು ಒಳಗಡೆ ಹೋಗ್ತಿದ್ದಂಗೆ ಒಂದು ರೂಮು, ಮಲ್ಕೊಳ್ಳೋದಕ್ಕೆ ಒಂದು ಕಾಟ್ ಎಲ್ಲ ಇರುತ್ತೆ. ಆಮೇಲೆ ವಾಶ್ರೂಮು ಮತ್ತು ವಾಶ್ ಬೇಸನ್ ಇತ್ತು. ಇಷ್ಟೇ ಇದ್ದಿದ್ದು. ಯಾಕಂತಂದರೆ ನಾವು ಅಲ್ಲಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಯಾಕಂತಂದರೆ ಅಷ್ಟು ದೊಡ್ಡ ಒಂದು ಈವೆಂಟಲ್ಲಿ ಆರ್ಟಿಫಿಷಿಯಲ್ ಆಗಿ ಎಲ್ಲದನ್ನೂ ಒಂದು ಕ್ರಿಯೇಟ್ ಮಾಡಿ ನಮಗಿಲ್ಲಿ ಮಾಡಿಕೊಟ್ಟಿದ್ದಾರೆ ಅನ್ನೋದಕ್ಕೆ ನಾವು ಖುಷಿ ಪಡಬೇಕು. ಯೋಗಿ ಗೌರ್ಮೆಂಟ್ ಅವರು ತುಂಬ ಚೆನ್ನಾಗಿ ಇದನ್ನೆಲ್ಲ ಪ್ರೊವೈಡ್ ಮಾಡಿದರು ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಕೂತಿದ್ದೀನಿ ನೋಡ್ಬೋದು. ಇದೇ ಟೆಂಟ್. ತುಂಬ ಟೆಂಟ್ಗಳಿತ್ತು. ಕೆಲವೊಂದನ್ನು ಇಟ್ಟು ಎಲ್ಲದನ್ನು ರಿಮೂವ್ ಮಾಡಿದ್ದಾರೆ. ನಾವು ತೀರ್ಥ ಸ್ನಾನಕ್ಕೆ ಹೋಗೋದಕ್ಕೆ ರೆಡಿಯಾಗಿದ್ದೀವಿ. ಇವಾಗ ಬೆಳಗಿನ ಜಾವ ಒಂದು 7 ಗಂಟೆ ಇರ್ಬೋದು ಅಂದ್ಕೊಳ್ತೀನಿ. 7 ಅಲ್ಲ 6 ಗಂಟೆ, 6-6:30 ಆಗಿರ್ಬೋದು ಅಂತ ಅಂದ್ಕೊಳ್ಳೋಣ. ತೀರ್ಥ ಸ್ನಾನಕ್ಕೆ ಹೊರಟಿದ್ದೀವಿ ನೋಡಿ. ಇಲ್ಲಿ ಇಷ್ಟು ಜನಸಾಗರ ಅಂತಂದರೆ ಒಂದು ಸೆಕೆಂಡ್ ಕಣ್ಣು ಆ ಕಡೆ ಈ ಕಡೆ ಮಾಡೋಷ್ಟೊತ್ತಿಗೆ ಇಡೀ ಊರೇ ಬರ್ತಾ ಇದೆಯೇನೋ ಅಂತ ಅಂದ್ಕೊಳ್ಬೇಕು. ಅಷ್ಟು ದೊಡ್ಡ ಜನಸಾಗರ. ನಾನು ಲೈಫಲ್ಲಿ ಇಲ್ಲಿ ತನಕ ಇಷ್ಟು ಜನಸಾಗರನ ಯಾವತ್ತೂ ನೋಡಿಲ್ಲ, ಮುಂದೆನೂ ನೋಡೋದಿಲ್ಲ ಅಂತ ಅಂದ್ಕೊಳ್ತೀನಿ ವೀಕ್ಷಕರೇ. ಆ ರೀತಿಯ ಒಂದು ಜನಸ್ತೋಮ ಇಲ್ಲಿ ಹರಿದು ಬರ್ತಾನೇ ಇತ್ತು. ಅಂದರೆ ಇಲ್ಲಿ ಹಗಲು ರಾತ್ರಿ ಅನ್ನೋದೇ 24/7 ಸ್ನಾನ ಮಾಡ್ತಾನೇ ಇದ್ದರು, ಹೋಗ್ತಾನೇ ಇದ್ದರು. ಅಂದರೆ ತುಂಬ ಮೂಮೆಂಟ್ ಇತ್ತು. ಜನ ಎಲ್ಲಿ ಕಳೆದೋಗ್ತಾರೋ ಅಂತ ಹಗ್ಗಗಳನ್ನ ಕಟ್ಕೊಂಡು ಒಬ್ರಿಗೊಬ್ರಿಗೆ ಆ ರೀತಿಯಲ್ಲೂ ಬರೋರಿದ್ದರು. ಸ್ನಾನ ಮಾಡಿಕೊಂಡು ಇಮಿಡಿಯೇಟು ಹೋಗುವವರು ಇದ್ದರು. ನಾವು ನೋಡಿ ಇಲ್ಲಿ ಹೊರಟಿದ್ದೀವಿ ತೀರ್ಥ ಸ್ನಾನಕ್ಕೆ. ಬೆಳಗಿನ ಜಾವ ಸಿಕ್ಕಾಪಟ್ಟೆ ಧೂಳಿತ್ತು. ನಿಮಗೂ ತೋರಿಸ್ಬೇಕು ಅಂತ ಆಸೆ ಆಗ್ತಾಯಿತ್ತು ಇದನ್ನೆಲ್ಲ. ಹಾಗಾಗಿ ಕವರ್ ಮಾಡಿದ್ದೀನಿ. ನಮ್ಮ ತಂದೆ ತಾಯಿ ಆಶೀರ್ವಾದ, ಅತ್ತೆ ಮಾವನ ಆಶೀರ್ವಾದ, ನನ್ನ ಗಂಡನ ಆಶೀರ್ವಾದ, ಎಲ್ಲರ ಆಶೀರ್ವಾದದಿಂದ ಇದೊಂದು ಪುಣ್ಯ ನನಗೆ ಸಿಕ್ತು ಅಂತ ಹೇಳ್ಬೋದು ಸ್ನಾನದ್ದು.
कितना लोग है, हे भगवान। ಇಲ್ಲಿ ನೋಡ್ಬೋದು ವೀಕ್ಷಕರೇ, ನಾನು ಮತ್ತು ನನ್ನ ಸ್ನೇಹಿತೆ ಇಬ್ಬರು ತ್ರಿವೇಣಿ ಸಂಗಮದಲ್ಲಿ ತೀರ್ಥ ಸ್ನಾನ ಮಾಡ್ತಾ ಇರೋದು. ತೀರ್ಥ ಸ್ನಾನ ಮಾಡುವ ಮುಂಚೆ ಸೂರ್ಯನಿಗೆ ಆರ್ಘ್ಯವನ್ನು ಕೊಟ್ಟು ಗಂಗಾ ನದಿಯಲ್ಲಿ ಹಾಲನ್ನು ಅರ್ಪಣೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದರು. ಹಾಗಾಗಿ ನಾನು ಮನೆಯಿಂದನೇ ಹೋಗ್ತಾ ಅರಿಶಿಣ, ಕುಂಕುಮ, ಎಳ್ಳು, ಆಮೇಲೆ ಹಾಲಿಂದು ವ್ಯವಸ್ಥೆ ಮಾಡ್ಕೊಂಡಿದ್ವಿ. ಆಮೇಲೆ ಅಕ್ಷತೆಯ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿ ಹೋದ ನಂತರ ಎಲ್ಲದನ್ನು ನಾವು ನೀರಿನಲ್ಲಿ ಅಭಿಷೇಕ ರೀತಿಯಲ್ಲಿ ಮಾಡಿದೆವು. ತುಂಬ ಚೆನ್ನಾಗಿತ್ತು ವೀಕ್ಷಕರೇ. ತುಂಬ ಜನ ಸ್ನಾನ ಮಾಡ್ತಾಯಿದ್ರು. ನಾವು ಹಿಂದ್ಗಡೆ ಹೋಗಿಬಿಟ್ಟಿದ್ವಿ, ಹಾಗಾಗಿ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ವಿಡಿಯೋ. ನೋಡಿ, ಇಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಇದ್ದೀವಿ ಸ್ನಾನ ಮಾಡೋದಕ್ಕೆ ಅಂತಂದ್ಬಿಟ್ಟು ಮುಂಚೆ ಪೂಜೆ ಮಾಡ್ತಾಯಿದ್ದೀವಿ. ಇಲ್ಲಿ ನೋಡ್ಬೋದು, ನಾನು ನನ್ನ ಫ್ರೆಂಡು ಮುಳುಗಿ ಎದ್ದೇಳ್ತಾ ಇದ್ದೀವಿ. ನಮ್ಮ ಹಿತೈಷಿಗಳು ಹಾಗೆ ನಮ್ಮ ಹಿರಿಯರ ಹೆಸರಲ್ಲಿ ಮತ್ತು ನಮ್ಮ ಫ್ರೆಂಡ್ಸ್ ಹೆಸರಲ್ಲಿ ಯಾರ್ಯಾರು ನಮ್ಮ ಒಳಿತನ್ನು ಬಯಸೋರು ಎಲ್ಲರ ಹೆಸರಲ್ಲೂ ನಾವು ಅವ್ರವ್ರ ಹೆಸರನ್ನ ಹೇಳಿ ಮುಳುಗಿ ಎದ್ದೇಳ್ತಾ ಇದ್ವಿ. ಒಂಥರ ಖುಷಿ ಆಗ್ತಾಯಿತ್ತು. ಅವ್ರು ಯಾರು ಬರೋಕ್ಕಾಗಲಿಲ್ಲೋ ಅವ್ರ ಹೆಸರುಗಳು ಎಲ್ಲರ ಹೆಸರುಗಳಲ್ಲೂ ನಾವು ಮುಳುಗಿ ಎತ್ತಿದ್ವಿ. ಅದೊಂದು ಖುಷಿ ಇದೆ ನಮಗೆ ವೀಕ್ಷಕರೇ. ಯಾಕಂದರೆ ಎಷ್ಟೋ ಜನಕ್ಕೆ ಬರೋಕ್ಕಾಗೋದಿಲ್ಲ. ನಮ್ಮ ತಂದೆ ತಾಯಿ ಇರ್ಬೋದು, ಅತ್ತೆ ಮಾವಂದಿರಿರ್ಬೋದು, ತುಂಬ ಜನ ಇರ್ತಾರೆ, ಒಳ್ಳೊಳ್ಳೆ ಫ್ರೆಂಡ್ಸು ಹಿತೈಷಿಗಳು, ಅವರೆಲ್ಲರ ಹೆಸರಲ್ಲೂ ನಾವು ಇಲ್ಲಿ ಮುಳುಗಿ ಎತ್ತಿದ್ದೆವು. ಸ್ಪೆಷಲಿ ನನ್ನ ಜೊತೇಲಿ ಇದ್ಲಲ್ಲ ನನ್ನ ಫ್ರೆಂಡು, ನಾವಿಬ್ಬರು ಒಬ್ರಿಗೊಬ್ಬರು ತುಂಬ ಸಪೋರ್ಟಿವ್ ಆಗಿ ಕೈ ಹಿಡ್ಕೊಂಡು ಇಲ್ಲಿ ಮುಳುಗಿ ಹೇಳ್ತಾ ಇದ್ವಿ. ಯಾಕಂದರೆ ನೀರಿದ್ದು ಫೋರ್ಸು ತುಂಬ ಇತ್ತು. ನೀವು ನೋಡ್ಬೋದು ಹಿಂದ್ಗಡೆ ನಮಗೆ ಎಷ್ಟು ಫೋರ್ಸಲ್ಲಿ ನೀರು ಹರಿತಾ ಇದೆ ಅಂತ. ಆದರೆ ಈ ಕಡೆ ನಮಗೆ ಅಷ್ಟೊಂದು ಫೋರ್ಸ್ ಇಲ್ಲ, ಆದ್ರೂ ನೀರು ಕೆಳಗಡೆ ಆಳ ತುಂಬ ಇತ್ತು. ಆದರೂ ನಮಗೆ ಅನುಕೂಲ ಆಯಿತು, ಅಷ್ಟೊಂದು ಕಷ್ಟ ಆಗಲಿಲ್ಲ. ಬಟ್ ಎಲ್ಲರ ಹೆಸರಲ್ಲೂ ಮುಳುಗಿ ಎದ್ವಿ. ಇನ್ನೊಂದು ಏನಂತಂದರೆ, ನಾವು ಈ ಸ್ನಾನ ಮುಗಿಸಿ ಮತ್ತೆ ವಾಪಸ್ ಬಂದಿದ್ವಿ ದಡಕ್ಕೆ ಬಂದಾದಮೇಲೆ ಮತ್ತೆ ಮನಸ್ಸಿಗೆ ತೃಪ್ತಿ ಆಗಲಿಲ್ಲ ನಮಗಿಬ್ರಿಗೂ. ಮತ್ತೆ 2ನೇ ಸಲ ಹೋಗಿದ್ವಿ. 2ನೇ ಸಲ ಹೋದಾಗ್ಲೂ ಹೀಗೆ ಮುಳುಗೆದ್ವಿ. ಒಂದು 20-25 ಸಲ ಅಂತೂ ನಾವು ಮುಳುಗೆದ್ದಿದ್ವಿ ವೀಕ್ಷಕರೇ. ಅಷ್ಟು ಖುಷಿಯಾಗಿತ್ತು ನಮಗೆ. हर हर गंगे, हर हर गंगे, हर हर गंगे. ನಾವು
ಹರ ಮಹಾದೇವ್, ಹರ ಹರ ಯಮುನಾ, ಹರ ಹರ ಗಂಗೆ, ಹರ ಹರ ಸರಸ್ವತಿ. ಏನಂತ ಹೇಳಿದ್ರೆ ನಾವು ಇವಾಗ ತೀರ್ಥ ಸ್ನಾನ ಮುಗಿಸ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತಲ್ಲ? ಹೆಂಗನ್ನಿಸ್ತು? ತುಂಬಾ ಚೆನ್ನಾಗಿತ್ತು, ಸಖತ್ತಾಗಿತ್ತಲ್ಲ? ಇನ್ನೂ ಹೌದು ಅಲ್ವಾ ಏನು ಅಂತ ಹೇಳಿ. ಬಟ್ ತುಂಬಾ ಎಂಜಾಯ್ ಮಾಡಿದ್ವಿ. ಹೇಳ್ಬೇಕು ಅಂದ್ರೆ ಮಿಸ್ ಮಾಡ್ಕೊಳ್ಬೇಡಿ ಯಾರು, ಆದಷ್ಟು ಬೇಗ ಬಂದು ತೀರ್ಥ ಸ್ನಾನ ಮುಗಿಸ್ಕೊಳ್ಳಿ. ಅಲ್ಲದೆ ತುಂಬಾ ಚೆನ್ನಾಗಿತ್ತು. ಬರಕ್ ಕಷ್ಟ. ಹೌದು, ತುಂಬಾ ಚೆನ್ನಾಗಿದೆ, ಹತ್ರನೇ ಇದೆ, ಬರ್ಬೋದು. ತೀರ್ಥ ಸ್ನಾನ ಮುಗಿಸ್ಕೊಂಡು ಹೊರಟಿದ್ದೀವಿ ಇವಾಗ. ಅದು ಅಕ್ಷತೆ ಮಾಡಿಬಿಟ್ಟು ಇದಕ್ಕೆ ಹಾಕ್ತಾರಲ್ಲ, ದಾನಕ್ಕೆಲ್ಲ ಕೊಡ್ತಾರಲ್ಲ, ಅದು ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಒಂದ್ಸಲ ಬಂದು ಇದನ್ನ ತೀರ್ಥ ಸ್ನಾನ ಮಾಡಿ ಅಂತ ಕೇಳ್ಕೊಳ್ಳೋಣ ಅಲ್ವೇನೆ. ತುಂಬ ಚೆನ್ನಾಗಿತ್ತಲ್ವಾ? ತುಂಬ ಖುಷಿ ಆಗ್ತಾ ಇದೆ. ನನಗೆ ಬರೋಕ್ಕಾಗುತ್ತೋ ಇಲ್ಲೋ ಕುಂಭಮೇಳಕ್ಕೆ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ 5-6 ದಿನ ಇದೆ ಅಷ್ಟೇ, ಇನ್ನು ಎಲ್ಲಿ ಮುಗ್ದೋಗ್ಬಿಡುತ್ತೋ ಅಂತ ಬೇಜಾರಲ್ಲಿದ್ದೆ. ನನಗೆ ಬರೋಕ್ಕೆ ಅವಕಾಶ ಆಗುತ್ತೋ ಇಲ್ಲೋ ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ಗಂಡನ ಆಶೀರ್ವಾದ, ದೊಡ್ಡವ್ರದ್ದು ಹಿರಿಯರ್ದು ಎಲ್ಲರ ಆಶೀರ್ವಾದದಿಂದ ನನಗೆ ಪುಣ್ಯ ಸ್ನಾನ ಸಿಕ್ತು ಅಂತ ಹೇಳ್ಬೋದು. ಇನ್ನೊಂದು ಏನಂತ ಹೇಳಿದ್ರೆ, ನನ್ನ ಕಡೆಯವರು ನನಗೆ ಆತ್ಮೀಯರಾಗಿರ್ತಕ್ಕಂಥ ಪ್ರತಿಯೊಬ್ಬರ ಹೆಸರಲ್ಲೂ ನಾನು ಮುಳುಗಿ ಎದ್ದೆ, ಪವಿತ್ರ ಸ್ನಾನ ಮಾಡಿದೆ ಅನ್ನೋದೊಂದು ಖುಷಿ ನನ್ನಲ್ಲಿರುತ್ತೆ. ಈ ಒಂದು ದಿನನ ನಾನು ಯಾವತ್ತೂ ಮರೆಯೋದಿಲ್ಲ ನನ್ನ ಲೈಫಲ್ಲಿ. ನಿಮ್ಮೊಂದಿಗೆ ಇದನ್ನು ಹಂಚ್ಕೋಬೇಕು ಅಂತ ಆಸೆ ಆಯಿತು, ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.